ಲಲಿತಾ ಸಹಸ್ರನಾಮದ 69ನೆಯ ಶ್ಲೋಕ. ಪುರುಷಾರ್ಥಪ್ರದಾ ಪೂರ್ಣಾ ಭೋಗಿನಿ ಭುವನೇಶ್ವರಿ ಅಂಬಿಕಾನಾದಿನಿಧನ ಹರಿಬ್ರಹ್ಮೇಂದ್ರ ಸೇವಿತಾ. ಪುರುಷಾರ್ಥ ಪ್ರದ ಅಂದರೆ ಆ ತಾಯಿ ಪುರುಷಾರ್ಥಪ್ರದಳು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆನ್ನುವ 4 ಪುರುಷಾರ್ಥಗಳನ್ನು ತನ್ನ ಭಕ್ತರಿಗೆ ಅನುಗ್ರಹಿಸಿ ಅವರಿಂದ ಆಚರಣೆ ಮಾಡಿಸಿ ಅವರನ್ನು ಕೃತಾರ್ಥರನ್ನಾಗಿ ಮಾಡುವ ಕರುಣಾಜಲಧಿ ಯಾರು? ಆಕೆ ಭುವನೇಶ್ವರಿ, ಭೋಗಿನಿ ಅಂದರೆ ಲಲಿತಾದೇವಿ. ಪೂರ್ಣ, ಆಕೆ ಪೂರ್ಣಳು, ಯಾವ ಲೋಪವೂ ಇಲ್ಲದವಳು. ಪೂರ್ಣವನ್ನು ಅರಿತುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಎನ್ನುತ್ತಾರೆ ಹಿರಿಯರು. ಸರ್ವವ್ಯಾಪಿನಿಯಾದ ಆಕೆ ವಿಶ್ವರೂಪಿಣಿ, ಪರಿಪೂರ್ಣ ಸ್ವರೂಪಿಣಿ, ಪೂರ್ಣ ನದಿ ಸ್ವರೂಪಿಣಿ ಆ ಜಗನ್ಮಾತೆ. ಆ ದೇವಿಯು ಭೋಗಿನಿ. ಭೋಗ ಎಂದರೆ ಸುಖ. ಕೇವಲ ಲೋಕಕ್ಕೆ ಸಂಬಂಧಿಸಿದ ಭೋಗಗಳು ನಿಜವಾದ ಸುಖಗಳಲ್ಲ. ಆಧ್ಯಾತ್ಮಿಕ ಪರವಾದ ಮಾರ್ಗದಲ್ಲಿ, ಭಕ್ತಿ ಯೋಗ ಮಾರ್ಗಗಳಲ್ಲಿ ಹೊಂದುವ ಅನುಭೂತಿಯ ಭೋಗ ಸುಖಕ್ಕೆ ಎಲ್ಲೇ ಇಲ್ಲ. ಧನದಿಂದ ಕೊಳ್ಳಲಾಗದ್ದು ಯಾರಾದರೂ ಖರೀದಿಸಿ ಕೊಡಬಹುದು, ಕೊಂಡುಕೊಂಡರೂ ಸಾಧ್ಯವಾಗದ್ದು ಆ ಭೋಗ, ಆ ಸುಖ. ಆ ಭೋಗವನ್ನು ಪ್ರಸಾದಿಸುವವಳು ಬೇರೆ ಯಾರೂ ಅಲ್ಲ, ಆ ಜಗನ್ಮಾತೆ ಭೋಗಿನಿ. ಎಂದರೆ ಹೆಡೆ ನಾಗದೇವತಾ ಸ್ವರೂಪಿಣಿಯಾಗಿ ಪೂಜೆ ಪಡೆಯುವ ದೇವಿಯೇ ಭೋಗಿನಿ ಅಂತ ನಾಮಧೇಯಳು, ಅಂದರೆ ಆ ಹೆಸರಿನವಳು. 14 ಲೋಕಗಳಿಗೂ ಅದೀಶ್ವರಿಯಾದ ಈ ಜಗನ್ಮಾತೆ ಭುವನೇಶ್ವರಿ. ಆಕೆ ಸಕಲ ಲೋಕಗಳಿಗೂ ಮಾತೆ. ಆಕೆಯ ಸ್ವರೂಪವೇ ಸರ್ವವಾಂಗ್ಮಯ, ಸರ್ವಕಲೆಗಳು. ಆಕೆ ರಾತ್ರಿ ಸ್ವರೂಪಿಣಿ, ನಿದ್ರಾರೂಪಿಣಿಯೂ ಹೌದು. ಇದರಲ್ಲಿ ಯಾವುದಿಲ್ಲದಿದ್ದರೂ ಜೀವಕೋಟಿಯ ಅಸ್ತಿತ್ವ, ಇರುವಿಕೆ ಅಸಾಧ್ಯವಾಗುತ್ತದೆ. ಅದಕ್ಕೆ ಆಕೆಯನ್ನು ಅಂಬಿಕಾ ಎಂದು ಸಹ ಕರೆಯುತ್ತಾರೆ. ರಾತ್ರಿ ಸ್ವರೂಪಿಣಿ ಅಂದರೆ ನಿದ್ರಾರೂಪಿಣಿ, ನಿದ್ರಾ ಸ್ವರೂಪಿಣಿ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳ ಸಮಷ್ಟ ಸ್ವರೂಪಿಣಿ, ವಾಂಗ್ಮಯ ರೂಪಿಣಿ. ಸಕಲ ಲೋಕಗಳಿಗೂ ಮಾತೃಸ್ವರೂಪಿಣಿಯು ನೀನೇ ತಾಯಿ ಎಂದು ಒಂದೇ ನಾಮದಲ್ಲಿ ಇಲ್ಲಿ 1000 ಅರ್ಥಗಳನ್ನು ಗೂಢವಾಗಿರಿಸಿ ಲಲಿತಾ ರಹಸ್ಯ ಸಹಸ್ರನಾಮ ಸ್ತೋತ್ರ ಮಾಡಿದ್ದಾರೆ ವಶಿನ್ಯಾದಿ ವಾಗ್ದೇವತೆಗಳು. ಭುವನೇಶ್ವರಿ, ಅಂಬಿಕಾ ಎನ್ನುವ 2 ನಾಮಗಳಲ್ಲಿ ಈ ಒಂದು ಪದಗಳು ಅಡಗಿವೆ ವೀಕ್ಷಕರೇ. ಅನಾದಿ ನಿಧನ ಅಂದರೆ ಆದ್ಯಂತಗಳಿಲ್ಲದ ಜನನ ಮರಣಗಳೆಲ್ಲದರಲ್ಲೂ ಆ ಜಗನ್ಮಾತೆ ನಿತ್ಯ ಸತ್ಯ ಸ್ವರೂಪಿಣಿ. ಆದುದರಿಂದ ಆಕೆ ಕೋಟಿಗಟ್ಟಲೆ ಹರಿಬ್ರಹ್ಮೇಂದ್ರ ಸೇವಿತಳು. ವಿಷ್ಣು, ಬ್ರಹ್ಮ, ಇಂದ್ರಾದಿ ದೇವತೆಗಳಿಗೆಲ್ಲ ಆಕೆಯನ್ನು ಆರಾಧಿಸಿ ಕೃತಾರ್ಥರಾಗುತ್ತಿದ್ದಾರೆ. ಇದಿಷ್ಟು 69ನೆಯ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ. ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ.